ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್. ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಇದೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನಿಮಗೆ. ಈಗೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ, ನಿಜವಾಗ್ಲೂ ಹೇಳೋಕ್ಕೆ ಈ ಕಡೆಯಿಂದ CPT ಮೆಂಬರ್ಸು ಸರ್ಕಾರದ ಮೇಲೆ ನಮಗೆ ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್ ಮಾಡಬೇಕಂತ ಫೋರ್ಸ್ ಬರ್ತಾ ಇದೆ. ಆ ಕಡೆಯಿಂದ EPF ಅವರು ಕೂಡ ನಾವು ಮಾಡಿದ ಡಿಫರೆಂಟ್ ಧರಣಗಳಿಂದ ಆ ಕಡೆ ಬರ್ತಾ ಇದೆ. ಹಾಗೂ MPsಗಳು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಲೇಬರ್ ಮಿನಿಸ್ಟ್ರಿ ಕೂಡ ಇದ್ರ ಬಗ್ಗೆ ತಿಳ್ಕೊಂಡು EPF ಹೋದ್ಮೇಲೆ ಪ್ರೆಷರ್ ತಂದು ಕ್ಯಾಲ್ಕುಲೇಷನ್ ಮಾಡಿರಿ, ನಾವು ಹೆಂಗೆ ಮಾಡಬೇಕು ಅಂತ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ಆಶ್ವಾಸನೆ ಮೇಲೆ ನಾವು ಕೂಡ ನಮ್ಮ 10 ಮತ್ತು 11 ಧರಣಿ ಪ್ರೋಗ್ರಾಮನ್ನು ಮುಂದೆ ಹಾಕಿದ್ವಿ. ಈಗ ಮೊನ್ನೆ 16ನೇ ತಾರೀಕು ಇನ್ನೊಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ. ಈ ಪ್ರತಿಯೊಂದು ಪಾರ್ಲಿಮೆಂಟಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಮಾಡಿರ್ತಾರೆ. ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ತುಂಬ ವರ್ಷದಿಂದ ಇದೆ. ನಮ್ಮ ಬಚ್ಚೇಗೌಡರು ಕೂಡ ಮೊದಲು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದರು. ಈ ವಿಷಯದ ಬಗ್ಗೆ ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರಿಗೆ ಹೋಗಿ ನಾವು ನ್ಯಾಷನಲ್ ಎಜುಕೇಷನ್ ಕಮಿಟಿಯಿಂದ ನಮ್ಮ ಪತ್ರವನ್ನು ಕೊಟ್ಟು, ನೀವು ಅದರಲ್ಲಿ ಓದಿ ಪಾಸ್ ಮಾಡಿರಿ, ನಮಗೆ ರೆಕಮೆಂಡೇಷನ್ ಮಾಡಿರಿ ಅಂತ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಆಗಿರೋ ಕೆಲವು ಜನ ಇವನ್ ಚೀಫ್ ಮಿನಿಸ್ಟರ್ ಕೂಡ ಕೆಲವು ರಾಜ್ಯದಾಗಿದ್ದಾರೆ. ಈಗ ಬರಬೇಕಂದ್ರೆ ನಿಜವಾಗಲೂ ನಮ್ಮ ಕರ್ನಾಟಕ ರಾಜ್ಯದ ಬಸವರಾಜ ಬೊಮ್ಮಾಯಿ ಅವರು ಈಗ ಪಾರ್ಲಿಮೆಂಟ್ರಿ ಕಮಿಟಿ ಒಂದು ಲೇಬರ್ಗೆ ಅವರು ಚೇರ್ಮನ್ ಆಗಿ ಒಂದು ಹುದ್ದೆಯನ್ನು ತಗೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದೇ ಮೊನ್ನೆ 16ನೇ ತಾರೀಕು ಪಾರ್ಲಿಮೆಂಟು 16ನೇ ತಾರೀಕು ಒಂದು ತಮ್ಮ ಪಾರ್ಲಿಮೆಂಟ್ರಿ ಕಮಿಟಿಯ ಲೇಬರ್ಸ್ ಮೇಲೆ ತಮ್ಮ ಡಿಸಿಷನನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು 2014ರಲ್ಲಿ 1,000 ರೂಪಾಯಿ ಅನೌನ್ಸ್ ಮಾಡಿದ ಮೇಲೆ ಏನೂ ಮಾಡೇ ಇಲ್ಲ, ಹಾಗೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಜನರಿಗೆ ಒಂದು ಒಳ್ಳೆ ಪೆನ್ಷನ್ನು ಕೊಡಲಿಕ್ಕೆ ಬೇಕು ಅಂತ ಒಂದು ಫೋರ್ಸನ್ನು ಸರ್ಕಾರದಲ್ಲಿ ಅವರು ಮಾಡಿದ್ದಾರೆ. ಇವೆಲ್ಲ ನೋಡೋಕೆ ಕೂತ್ರೆ ಏನು ನಮ್ಮ ಸಮಯನೂ ಹತ್ರ ಬರ್ತಾ ಇದೆ. ಎಲ್ಲರೂ ನಾವು ಸಮಾಧಾನದಿಂದ ಇರೋಣ. ನಮ್ಮ ಕಾರ್ಯಕ್ರಮಗಳನ್ನು ನಾ ಹೇಳ್ದಂಗೆ MPsಗಳ ಮನೆಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಹೇಳ್ರಿ, ನಮ್ಮ ಕೆಲಸ ಮಾಡಿಕೊಡ್ರಿ, ನಮ್ಮ ಪೆನ್ಷನ್ ಮಾಡಿಕೊಡ್ರಿ. ಬೇಗನೆ ನಮ್ಮ ಕೆಲಸ ಆಗೋದು ನಿಶ್ಚಿತ. ನಾವು ಕೂಡ ಬೊಮ್ಮಾಯಿಯವ್ರನ್ನ ಇವತ್ತು ನಾಳೆ ಮೀಟ್ ಮಾಡೋದರಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಕೆಲಸ ಮಾಡೋಕ್ಕೆ ನಾವು ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ದಯಮಾಡಿ ನಮ್ಮ ಕೈ ಜೋಡಿಸಿ ಕೇಳ್ತೀನಿ, ನಾವು ಏನೇನು ಕೆಲಸ ಹೇಳ್ತೀವಿ ಅದು ಮಾಡಿರಿ. ನಮ್ಮ NAC ಸಂಘಟನೆಯನ್ನು ಬಲಪಡಿಸಿ. ನಮ್ಮ ಸಕ್ಸಸ್ ಆಗೋದು ನಿಶ್ಚಿತ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ.